ನಮಸ್ಕಾರ ಸ್ನೇಹಿತರೆ. ಒಂದೇ ನಿಮಿಷದಲ್ಲಿ ಬರ್ತೀನಿ ಅಂಥೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ಬಂದಿದ್ದೀನಿ. ಏನಾಗುತ್ತಂದರೆ ನಾನೇ ಕ್ಯಾಮ್ರಾ ಆನ್ ಮಾಡಿ ಬಂದು ವಾಪಸ್ ನಾನೇ ಇಲ್ಲಿ ಮುಂದೆ ನಿಂತ್ಕೋತೀನಿ. ಆಮೇಲೆ ಆಫ್ ಮಾಡಬೇಕಾದ್ರೂ ನಾನೇ ಹೋಗಿ ಆಫ್ ಮಾಡ್ತೀನಿ ಕ್ಯಾಮ್ರಾನ. ಇಲ್ಲಿ ಯಾರು ಇರಲ್ಲ, ರೂಮಲ್ಲಿ ನಾನು ಒಬ್ಬನೇ ಸೆಟ್ ಮಾಡೋದು, ಲೈಟು, ಕ್ಯಾಮ್ರಾ ಕ್ಲಿಯರ್ ಬರ್ತಾ ಇದೆಯೋ ಇಲ್ಲೋ, ಆಡಿಯೋ ಸೌಂಡ್ ಕ್ಲಿಯರ್ ಬರ್ತಾ ಇದೆಯೋ ಇಲ್ಲೋ, ಅದೆಲ್ಲ ಗೊಂದಲದಲ್ಲಿ ಒಂದನ್ನು ಹೇಳೋದನ್ನು ತಪ್ಪಿಬಿಡ್ತೀನಿ, ಎಲ್ಲೋ ಒಂದು ಹೇಳೋದನ್ನು ಮರೆತು ಬಿಡ್ತೀನಿ. ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ. ಆ ವಿಡಿಯೋ ಹೋಗಿ ನೋಡಿದಾಗ 20 ನಿಮಿಷದ ಮೇಲೆ ಆಗಿತ್ತು. ಅದಕ್ಕೆ ಮತ್ತೆ ಲೆಂದಿ ಆಗಿತ್ತು ವಿಡಿಯೋ ಅಂತ ಕಾರಣಕ್ಕೆ ನೆಕ್ಸ್ಟ್ ಕ್ಲಾಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಆ ವಿಡಿಯೋನ ಅಲ್ಲೇ ಸ್ಟಾಪ್ ಮಾಡಿದೆ. ಸರಿ, ಬನ್ನಿ. ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಭಾಳಷ್ಟು ಸ್ನೇಹಿತರು ಅಂತ ಹೇಳ್ಬೋದು, ಸ್ಟೂಡೆಂಟ್ಸ್ಗಿಂತ ಸರ್ ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ರು. ಆದರೆ ಸ್ನೇಹಿತರೆ, ಇದೇ ಬೇಸಿಕ್ಕು. ಇದಕ್ಕಿಂತ ಬೇಸಿಕ್ ಅಂದರೆ ನೀವು ಅದನ್ನು ಬೇಸಿಕ್ ಅಂತ ತಿಳ್ಕೊಂಡು ಬಿಟ್ಟಿದ್ದೀರಾ. ಓವೆಲ್ಲು, ಕಾನ್ಸನೆಂಟ್ಸು, ಲೆಟರ್ಸು, ಎ ಫಾರ್ ಆ್ಯಪಲ್, ಬಿ ಫಾರ್ ಬಾಲ್, ಅದೆಲ್ಲ ವರ್ಡ್ಸ್ ಕಲಿಸೋದು ಅವು ಬೇಸಿಕ್, ಅವು ಗೊತ್ತೇ ಇದ್ದೇ ಇರುತ್ತೆ. ಇದಕ್ಕಿಂತ ಬೇಸಿಕ್ ಅಂದರೆ ನಾನು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ನಿಮಗೆ ಬೇಸಿಕ್ಕಿಂತ ಮತ್ತೆ ಕೆಳಮಟ್ಟಕ್ಕೆ ಹೋಗಿ ನಿಮ್ಗೆ ಮೇಲೆ ಕರ್ಕೊಂಡ್ಬರ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಆಮೇಲೆ ಇನ್ನೂ ಕೆಲವೊಬ್ಬರು ಮೆಸೇಜ್ ಮಾಡಿದರು, ಸರ್ PSI ಟ್ರಾನ್ಸ್ಲೇಟ್ ಬಗ್ಗೆ ಹೇಳಿ ಅಂತ. PSI ಟ್ರಾನ್ಸ್ಲೇಟ್ ಬಗ್ಗೆ ಒಂದೇ ಕ್ಲಾಸಲ್ಲಿ ಹೇಳೋಕ್ಕಾಗಲ್ಲ. ಆಮೇಲೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಆ ಭಾಷೆ ಮೇಲೆ ಭಾಳಷ್ಟು ಹಿಡಿತ ಸಾಧಿಸಿರಬೇಕು, ಆವಾಗ ಮಾತ್ರ ಅದು ಬರುತ್ತೆ. ನಿಮಗೆ ಕಲಿಸಲ್ಲ ಅಂತಲ್ಲ, ಒಂದೇ ದಿನದಲ್ಲಿ ಎಲ್ಲ ಕಲಿಸ್ಲಿಕ್ಕಾಗಲ್ಲ. ಒಂದೇ ದಿನದಲ್ಲಿ ಎಲ್ಲ ಕಲಿಸೋದಿತ್ತು ಅಂದರೆ ನಿಮ್ಗಿಂತ ಹೆಚ್ಚು ಖುಷಿ ನನಗೆ ಆಗಿಬಿಡ್ತಿತ್ತು, ಎಲ್ಲ ಕಲಿಸ್ಬಿಡ್ತಿದೆ. ಹಾಗಾಗಲ್ವೇ? ಸರಿನಾ? ಬನ್ನಿ ನೋಡೋಣಂತೆ. ಈಗ ನಂದು ಸಾಮಾನ್ಯ ಒಂದು ಪ್ರಶ್ನೆ ನಿಮಗೆ, ಆಯ್ ಅಂದರೆ ಇಂಗ್ಲೀಷಲ್ಲಿ ಏನು? ಆಯ್ ಅಂದರೆ ಇಂಗ್ಲೀಷಲ್ಲಿ ಏನು ಅಂತ ಹೇಳಿ. ನನಗೆ ಗೊತ್ತು, ಆಯ್ ಅಂದರೆ ಇಂಗ್ಲೀಷಲ್ಲಿ ನಾನು ಅಂತಾನೆ ಹೇಳಿರ್ತೀರ ನೀವು. ಅದು ತಪ್ಪು. ಸರಿ ಉತ್ತರ ಹೌದು, ಆದರೆ ಅದು ನಾನು ಕೇಳಿದ ಪ್ರಶ್ನೆಗೆ ತಪ್ಪು. ಇಂಗ್ಲೀಷಲ್ಲಿ ಆಯ್ ಅಂದರೆ ನಾನು ಅಲ್ಲ, ಕನ್ನಡದಲ್ಲಿ ಆಯ್ ಅಂದರೆ ನಾನು ಕೇಳಿದ್ದು ಇಂಗ್ಲೀಷಲ್ಲಿ ಆಯ್ ಅಂದರೆ ಏನು ಅಂತ. ನೀವು ಹೇಳಿದ್ದು ಆಯ್ ಅಂದರೆ ಕನ್ನಡದಲ್ಲಿ ನಾನು ಅಂತ, ಇಂಗ್ಲೀಷಲ್ಲಿ ಆಯ್ ಅಂದರೆ ಪ್ರೊನೌನು ಅಂತ. ಸರಿನಾ? ಬನ್ನಿ, ಇದರಲ್ಲಿ ಮೇನ್ ವರ್ಬ್ ಯಾವುದು? ವಾಶ್ಡ್ ಅಂತಿದೆ. ಐ ವಾಶ್ಡ್ ದೇರ್ ಕಾರ್. ಅವ್ರ ಕಾರನ್ನು ನಾನು ವಾಶ್ ಮಾಡಿದೆ ಅಂತಿದೆ. ವಾಶ್ಡ್ ಮೇನ್ ವರ್ಬಾ? ಸರಿ, ಮೇನ್ ವರ್ಬು. ಮತ್ತೆ ಬಹಳಷ್ಟು ಫ್ರೆಂಡ್ಸು ಪದೇ ಹೇಳ್ತೀರಾ ಸರ್ ವಿಷಯನ, ಪದೇ ವಾಪಸ್ ಹೇಳ್ತೀರಾ ಅಂತ ಹೇಳ್ತೀರಿ. ಅದೇನಾಗತ್ತಂದ್ರೆ ಜಾಣ ಹುಡುಗರಿಗೆ ಸ್ವಲ್ಪ ಹೇಳಿದ್ರೆ ಸಾಕು, ಅವ್ರು ತಿಳ್ಕೊಂಡ್ಬಿಡ್ತಾರೆ. ಮತ್ತೆ ಅಲ್ಲಿ ಒಂದು 2-3 ಕಡೆ ಕೋಚಿಂಗ್ ಮುಗಿಸ್ಕೊಂಡವರು, ಇಂಗ್ಲೀಷ್ ಕ್ಲಾಸ್ ಮುಗಿಸ್ಕೊಂಡವರಿಗೆ ಇದೆಲ್ಲೋ ಒಂದು ಕಡೆ ರಿಪಿಟೇಷನ್ ಆಗತ್ತೆ ಅಂತ ಅವ್ರ ಮೈಂಡಲ್ಲಿ ಅನ್ಸುತ್ತೆ. ಆ ಕಾರಣಕ್ಕೆ. ಆದರೆ ವಿಡಿಯೋ ನೋಡ್ತಾ ಇರೋ ಹುಡುಗರು ಜಾಣರು ಇರ್ಬೋದು, ದಡ್ರು ಇರ್ಬೋದು, ಅವರು ಬೇಸಿಕ್ಕಿಂದ ಕರ್ಕೊಂಡು ಹೋಗೋದೇ ನನ್ನ ಕೆಲಸ. ಆ ಕಾರಣಕ್ಕೆ ಆ ಲಕ್ಷ್ಯ ಇಟ್ಕೊಂಡು ನಾನು ಪದೇ ರಿಪೀಟ್ ಮಾಡ್ತಾ ಇರ್ತೀನಿ. ಜಾಣ ಹುಡುಗರಿಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ, ನಿಮಗೂ ಸಿಗುತ್ತೆ ಹೊಸದು ಏನಾದರೂ ಕಲೀಲಿಕ್ಕೆ. ಬನ್ನಿ, ಸರಿನಾ? ವಾಶ್ಡ್ ಮೇನ್ ವರ್ಬ್ ಆಯಿತು. ಇದೊಂದು ಸಬ್ಜೆಕ್ಟ್ ಕಂಡು ಹಿಡಿಬೇಕಾದ್ರೆ ಹೂ ವಾಶ್ಡ್ ಕಾರ್, ದೇರ್ ಕಾರ್, ಹೂ ವಾಶ್ಡ್ ದೇರ್ ಕಾರ್, ಐ ವಾಶ್ಡ್ ದೇರ್ ಕಾರ್ ಅಂತ ಇಲ್ಲಿ ಸಬ್ಜೆಕ್ಟ್ ಆಯಿತು. ಸ್ನೇಹಿತರೆ, ಹೂ, ವಾಟ್, ಹೂಮ್ ಇವೆಲ್ಲ ಹಿಂದಿನ ಕ್ಲಾಸಲ್ಲಿ ಹೇಳ್ಬಿಟ್ಟಿದ್ದೀನಿ. ದಯವಿಟ್ಟು ಹೇಳ್ತೀನಿ, ಆ ಕ್ಲಾಸ್ ನೋಡಿಲ್ಲ ಅಂದರೆ ನೋಡ್ಕೊಂಡ್ಬನ್ನಿ ದಯವಿಟ್ಟು. ಇದು ಲ್ಯಾಂಗ್ವೇಜು, ಇದನ್ನು ಸ್ಟೆಪ್ ಬೈ ಕಲ್ಕೊಂಡು ಹೋದ್ರೇ ಅರ್ಥ ಆಗುತ್ತೆ. ಸಡನ್ಲಿ ಕ್ಲಾಸಿಗೆ ಬಂದು ಅರ್ಥ ಆಗಲಿಲ್ಲ ಅನ್ನೋಕ್ಕಿಂತ ಅದನ್ನು ಒಂದು 5-10 ನಿಮಿಷ, ಒಂದು 20 ನಿಮಿಷದ ಕ್ಲಾಸ್ ಇದೆ, ಅದನ್ನು ನೋಡ್ಕೊಂಡ್ಬಂದರೆ ಇದು ತುಂಬ ಜಲ್ದಿನೇ ಅರ್ಥ ಆಗತ್ತಂತ ಅನ್ಕೋತೀನಿ. ಬನ್ನಿ, ವಾಶ್ ಮೇನ್ ವರ್ಬ್ ಆಯಿತು, ಐ ಸಬ್ಜೆಕ್ಟ್ ಆಯಿತು. ಐ ವಾಶ್ಡ್ ವಾಟ್? ಕಾರ್ ಏನು? ನೌನ್, ಅದಕ್ಕೆ ಅಬ್ಜೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ. ದೇರ್ ಏನು? ಪೊಸೆಸಿವ್ ಅಡ್ಜೆಕ್ಟಿವ್. ಸ್ನೇಹಿತರೆ, ಹಿಂದಿನ ಕ್ಲಾಸಲ್ಲಿ ನಾನು ಇದನ್ನ ದೇರನ್ನ ಪೊಸೆಸಿವ್ ಪ್ರೊನೌನ್ ಅಂತ ಹೇಳಿದೆ. ಸಾರಿ, ಕ್ಷಮೆ ಇರಲಿ, ಅದು ಪೊಸೆಸಿವ್ ಪ್ರೊನೌನ್ ಆಗಿ ಕೆಲಸ ಮಾಡಲ್ಲ,
ಪೊಸಿಟಿವ್ ಅಡ್ಜೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ. ಈಗ ನೋಡಿ ಸಬ್ಜೆಕ್ಟ್ ಕಂಡುಹಿಡಿದೀವಿ. ಸಬ್ಜೆಕ್ಟ್ ಆಕ್ಟಿವ್ ವಾಯ್ಸ್ ಅಲ್ಲಿ ಯಾರಾಗಿರ್ತಾರೆ ಅಂದ್ರೆ, ನಾನು ಕಂಡಿಲ್ಲ ಅಂದ್ರೂ ಕೇಳ್ತಿರ್ಬೋದು ನಿಮಗೆ. ಸಬ್ಜೆಕ್ಟ್ ಆಕ್ಟಿವ್ ವಾಯ್ಸ್ ಅಲ್ಲಿ ಯಾರಿರ್ತಾರೆ ಅಂದ್ರೆ ಡೂವರ್ ಅಂತ ಹೇಳಿದೆ. ನಾನೇನಂತ ಹೇಳಿದೆ? ಡೂವರ್ ಅಂತ ಹೇಳಿದೆ. ಈ ಡೂವರ್ ಅನ್ನೋದು ಈಗ ನೋಡಿ, ಡೂವರ್ ಯಾರಾಗಿರ್ತಾರೆ ಅಂದ್ರೆ ನೌನ್ ಮತ್ತು ಪ್ರೊನೌನ್ ಆಗತ್ತೆ ಅನ್ನೋದು ಇಲ್ಲಿ ಗುರ್ತೈತೆ ನಮಗೆ. ಸ್ವಲ್ಪ ಲಕ್ಷ ಕೊಡಿ. ನಿನ್ನೆ ಏನ್ ಮಾಡಿದೀವಿ, ಸಬ್ಜೆಕ್ಟ್ ಯಾರಾಗ್ತಾರೆ ಅಬ್ಜೆಕ್ಟ್ ಯಾರಾಗ್ತಾರೆ ಅಂತ ಕೇಳಿದಾಗ ನೋಡಿದಾಗ ನೌನ್ ಆಗತ್ತೆ ಅನ್ನೋದು ಗುರ್ತೈತು. ಇವತ್ತಿಗೆ ನೋಡಿ ಸ್ವಲ್ಪ ಲಕ್ಷ ಕೊಟ್ಟು ಸಬ್ಜೆಕ್ಟ್ ಯಾರಾದ್ರೂ ಪ್ರೊನೌನ್ ಕೂಡ ಆಯ್ತು. ಹಾಗಾದ್ರೆ ಪ್ರೊನೌನ್ ಯಾವ ಪ್ರೊನೌನ್ ಅಂತ ಕೇಳಿದಾಗ ಯಾವ ಪ್ರೊನೌನ್? ಪರ್ಸನಲ್ ಪ್ರೊನೌನ್. ಹಾಗಾದ್ರೆ ಪ್ರೊನೌನ್ ಅಲ್ಲಿ ಬಹಳಷ್ಟು ವಿಧಗಳಿದ್ದಾವೆ. ಇಲ್ಲಿ ನೋಡಿ ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಹೇಳಿದೀವಲ್ಲ, ಅದೇ ತರ ಪ್ರೊನೌನ್ ಅಲ್ಲಿ ಇನ್ನೂ ಬಹಳಷ್ಟು ವಿಧಗಳಿರ್ತವೆ. ಅದರಲ್ಲಿ ಒಂದೇದು ಪರ್ಸನಲ್ ಪ್ರೊನೌನ್ ಅಂತ. ಪರ್ಸನಲ್ ಪ್ರೊನೌನ್ ಅಲ್ಲಿ ಯಾವ ಕೇಸು? ಸಬ್ಜೆಕ್ಟಿವ್ ಕೇಸು. ಸಬ್ಜೆಕ್ಟಿವ್ ಕೇಸಲ್ಲಿ ಯಾವ ಪರ್ಸನ್? ಫಸ್ಟ್ ಪರ್ಸನ್. ಈ ತರ ಡಿಟೇಲ್ ಆಗಿ ಕಲಿತೀವಿ ಪ್ರೊನೌನ್ ಚಾಪ್ಟರ್ ದಲ್ಲಿ. ಇದ್ರ ಬಗ್ಗೆ ಡಿಟೇಲ್ ಆಗಿ ಕಲಿತೀವಿ ಈಗ ಜಸ್ಟ್. ಹಾಗಾದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಉದಾಹರಣೆಗೆ ಇನ್ನೊಂದ ಈಗ ನೋಡಿ, he likes her. ಈಗ ನೋಡಿ whom like her? he likes her. ಬಂತಾ? ಸಬ್ಜೆಕ್ಟ್ ಸಿಕ್ತು. he likes whom? her ಅಬ್ಜೆಕ್ಟ್. ಹಾಗಾದ್ರೆ ಹೀನು ಕೂಡ ಇಲ್ಲಿ ಪ್ರೊನೌನ್, ಹರ್ ಕೂಡ ಇಲ್ಲಿ ಪ್ರೊನೌನ್. ಹಾಗಾದ್ರೆ ಸಬ್ಜೆಕ್ಟ್ ಅಬ್ಜೆಕ್ಟ್ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಪ್ರೊನೌನ್ ಕೂಡ ಮಾಡುತ್ತೆ ಅನ್ನೋದು ಗುರ್ತಾಯ್ತು ನಮಗೆ. ಸಬ್ಜೆಕ್ಟ್ ಆಬ್ಜೆಕ್ಟ್ ನೌನ್ ಮತ್ತು ಪ್ರೊನೌನ್ ಮಾಡ್ತಾವೆ ಕೆಲಸ ಇಂಗ್ಲಿಷ್ ಅಲ್ಲಿ ಅನ್ನೋದು ಇಲ್ಲಿ ಗುರ್ತಾಯ್ತು ಈ ಎರಡು ವಾಕ್ಯದಲ್ಲಿ. ಮತ್ತೆ ಪ್ರೊನೌನ್ ಬಗ್ಗೆ ಡಿಟೇಲ್ ಆಗಿ ನಾವು ಕಲಿತೀವಿ, ಸರಿನಾ? ಹಾಗಾದ್ರೆ ಲೈಕ್ಸ್ ಏನಾಯ್ತು? ಮೇನ್ ವರ್ಬು. ಎಸ್ ಯಾಕೆ ಬಂದಿದೆ ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ದ ಪಾಸಿಟಿವ್ ವಾಕ್ಯ. ಥರ್ಡ್ ಪರ್ಸನ್ ಬಂದ್ರೆ ವರ್ಬಿಗೆ ಎಸ್, ಐ ಎಸ್, ಇ ಎಸ್ ಹಚ್ಚಬೇಕಾಗತ್ತೆ. ಅದನ್ನ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಕಲಿತೀವಿ. ಇಲ್ಲಿ ಒಂದು ವಿಚಾರ ಏನಂದ್ರೆ ವರ್ಬಿಗೆ ಎಸ್, ಇ ಎಸ್ ಹಚ್ಚೋದ್ರಿಂದ ಸಿಂಗ್ಯುಲರ್ ಆಗುತ್ತೆ. ನೌನಿಗೆ ಎಸ್, ಇ ಎಸ್ ಹಚ್ಚೋದ್ರಿಂದ ಪ್ಲೂರಲ್ ಆಗುತ್ತೆ. ಮುಂದೆ ಕಲಿತೀವಿ ಅದನ್ನು ಕೂಡ, ಈಗ ಜಸ್ಟ್ ಹೇಳಿದೆ. ಹಾಗಾದ್ರೆ ನೋಡಿ ಸಬ್ಜೆಕ್ಟು ಆಬ್ಜೆಕ್ಟು, ಸಬ್ಜೆಕ್ಟು ಆಬ್ಜೆಕ್ಟು, ಕಾರು ನೌನು, ಐ ಪ್ರೊನೌನು, ಹಿ ಪ್ರೊನೌನು, ಹರ್ ಪ್ರೊನೌನು, ಇವೆಲ್ಲ ಏನಂದ್ರೆ ಸಬ್ಜೆಕ್ಟ್ ಅಬ್ಜೆಕ್ಟ್ ಕೆಲಸ ಮಾಡ್ತಾ ಇದ್ದಾವೆ. ಹಾಗಾದ್ರೆ ನಿನ್ನೆ ಕೂಡ ನಾನು ಡೂವರ್ ಅಂತ ಏನು ಹೇಳಿದ್ನಲ್ಲ, ಅಲ್ಲಿ ಸ್ಪೆಲ್ಲಿಂಗ್ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಡೂವರ್ ಸ್ಪೆಲ್ಲಿಂಗ್ ಇದು DOER ಅಂತ ಬರಿಬೇಕಾಗಿತ್ತು. ಅಲ್ಲಿ ಏನೋ ಕನ್ಫ್ಯೂಸ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲ, ಅದಕ್ಕೆ ತಪ್ಪುಗಳು ನಡೀತವೆ. ಗುರ್ತಾದ್ರೆ ತಿದ್ಕೊಂಡು ಹೋಗ್ಬಿಡ್ತೀನಿ, ಸರಿನಾ? ಅದರಲ್ಲಿ ಏನು ತೊಂದರೆ ಇಲ್ಲ. ಬನ್ನಿ ನೋಡೋಣ ಅಂತ. ಈಗ ಐ ಫಸ್ಟ್ ಪರ್ಸನ್ ಆಯ್ತು, ಸಬ್ಜೆಕ್ಟಿವ್ ಕೇಸ್ ಆಯ್ತು, ಫಸ್ಟ್ ಪರ್ಸನ್ ಅಂತ ನಾವು ನೋಡ್ಕೊಂಡು ಬಂದಿದ್ದೀವಿ ಐ ಬಗ್ಗೆ. ಹಾಗಾದ್ರೆ ಇಲ್ಲಿ ನೋಡಿ ಸಬ್ಜೆಕ್ಟು ಅಬ್ಜೆಕ್ಟು ಇವೆಲ್ಲ ಯಾರಾಗ್ತಾರೆ ಅನ್ನೋದು ಇಂಗ್ಲಿಷ್ ಅಲ್ಲಿ ಗುರ್ತಾಯ್ತು, ನೌನ್ ಮತ್ತು ಪ್ರೊನೌನ್. ಹಾಗಾದ್ರೆ ಇಲ್ಲಿ ಡೂವರ್ ಅಂದ್ರೆ ಯಾರು? ಡೂವರ್ ಅಂದ್ರೆ ಯಾರು ಅಂದ್ರೆ ಕೆಲಸನ ಮಾಡೋನು, ಆಕ್ಟಿವ್ ಅಲ್ಲಿ ಕೆಲಸನ ಮಾಡೋನು. ಇಲ್ಲಿ ನೋಡಿ ಇಲ್ಲಿ ಒಂದು ಇಷ್ಟಪಡೋದು ಕೆಲಸ ಆಗ್ತಾ ಇದೆಯಾ, ಇಲ್ಲಿ ತೊಳೆಯೋದು ವಾಶ್ ಮಾಡೋದು ಕೆಲಸ ಮಾಡ್ತಾ ಇದೆ. ಹಾಗಾದ್ರೆ ಇದನ್ನ ಮಾಡ್ತಾ ಇರೋದು ಯಾರು? ಆಯ್. ಇಷ್ಟಪಡ್ತಾ ಇರೋದು ಯಾರು? ಅವನು. ಈ ಕೆಲಸಗಳನ್ನ ಈಗ ಕ್ರಿಯೆದ ಕರ್ತೃ ಏನಿರ್ತಾನಲ್ಲ, ಕ್ರಿಯೆದ ಕರ್ತೃ ಏನಿರ್ತಾನಲ್ಲ ಅವನೇ ಸಬ್ಜೆಕ್ಟ್ ಆಗಿರ್ತಾನೆ. ಇಂಗ್ಲಿಷ್ ಅಲ್ಲಿ ಇದೆ ರೂಲ್ಸ್ ಅಲ್ಲಿ ಬಂದಿರೋದು ನಾವು. ಸಬ್ಜೆಕ್ಟು, ವರ್ಬ್, ಅಬ್ಜೆಕ್ಟ್. ಈಗ ಸಬ್ಜೆಕ್ಟ್ ಅಂದ್ರೆ ಕನ್ನಡದಲ್ಲಿ ಕರ್ತೃ, ಕ್ರಿಯೆಯನ್ನ ಮಾಡುವವನು. ವರ್ಬ್ ಅಂದ್ರೆ ಏನು? ಕ್ರಿಯಾಪದ, ಕ್ರಿಯೆಯನ್ನ ಸೂಚಿಸುವಂತ ಶಬ್ದಗಳಿಗೆ ಕ್ರಿಯಾಪದ ಅಂತ ಕರಿತೀವಿ. ಇವತ್ತೇ ನಮ್ಮ ಕ್ಲಾಸು ವರ್ಬ್ ಬಗ್ಗೆ ಇರೋದು. ಹಾಗಾದ್ರೆ ಪ್ರತಿಯೊಂದು ವಾಕ್ಯದಲ್ಲಿ ಸಬ್ಜೆಕ್ಟು ವರ್ಬು ಕಂಪಲ್ಸರಿ ಇರುವ ಕಾರಣದಿಂದ ನಾವೇನ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಸಬ್ಜೆಕ್ಟ್ ವರ್ಬ್ ಇರೋದು ಕಾರಣದಿಂದ ವರ್ಬ್ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಂಡ್ಬಿಟ್ಟಿವಿ ಅಂದ್ರೆ ನಮಗೆಲ್ಲೋ ಒಂದ್ ಕಡೆ ಇಂಗ್ಲಿಷ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗತ್ತೆ ಅಂತ, ಸರಿನಾ? ವರ್ಬ್ ಅಂದ್ರೆ ಏನು? ಕ್ರಿಯೆಯನ್ನು ಸೂಚಿಸುವಂತ ಶಬ್ದ. ಈ ಕ್ರಿಯೆಯನ್ನು ಮಾಡೋರು ಯಾರು ಇರ್ತಾರಲ್ಲ ಅವರೇ ಸಬ್ಜೆಕ್ಟ್. ಅದನ್ನೇ ನಾವೇನಂತೀವಿ? ಡೂವರ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಕನ್ನಡದಲ್ಲಿ ಕರ್ತೃ ಅಂತ ಹೇಳ್ತಾರೆ, ಸಬ್ಜೆಕ್ಟ್ ಅನ್ನೇ ಕರ್ತೃ ಅಂತಾರೆ. ಆದ್ರೆ ಸ್ವಲ್ಪ PSI ಟ್ರಾನ್ಸ್ಲೇಷನ್ ಬಗ್ಗೆ ಕೇಳಿದ್ರಲ್ಲ ಸ್ಟೂಡೆಂಟ್ಸ್, ಈಗ ಏನಾಗತ್ತೆ ಅಂದ್ರೆ ಇಲ್ಲಿ ಕನ್ನಡದಲ್ಲಿ ಸೂತ್ರನ ರೆಡಿ ಮಾಡ್ಬೇಕಾದ್ರೆ ಕನ್ನಡದಲ್ಲಿನೂ ಇದೇ ತರ ಬರುತ್ತೆ. ಆದ್ರೆ ಏನಾಗುತ್ತೆ, ಸ್ವಲ್ಪ ಬದಲಾವಣೆ ಆಗುತ್ತೆ. ಸಬ್ಜೆಕ್ಟು, ಅಬ್ಜೆಕ್ಟು ಪ್ಲಸ್ ವರ್ಬ್ ಇದು ಬರುತ್ತೆ ನೋಡಿ.
ಸ್ವಲ್ಪ ಉಲ್ಟಾಯ್ತಲ್ಲ, ನೋಡ್ಲಿಕ್ಕೆ ಸ್ವಲ್ಪ ಉಲ್ಟಾಯ್ತು, ಆದ್ರೆ ಇಡೀ ವಾಕ್ಯನೇ ಬದಲಾಗಿ ಮಾಡ್ಬಿಡುತ್ತೆ ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಮಾಡ್ಬೇಕಾದ್ರೆ. ಇಲ್ಲಿ ನೋಡಿ ಸ್ವಲ್ಪ ಸಬ್ಜೆಕ್ಟ್ ವರ್ಬು ಅಬ್ಜೆಕ್ಟ್, ಇದು ಇಂಗ್ಲಿಷು. ಸಬ್ಜೆಕ್ಟ್ ವರ್ಬು ಸಬ್ಜೆಕ್ಟು ಅಬ್ಜೆಕ್ಟು ವರ್ಬು, ಇದು ಕನ್ನಡ. ಏನಂದ್ರೆ ಅವನು ಅವಳನ್ನು ಇಷ್ಟಪಡುತ್ತಾನೆ, ಅವನು ಅವಳನ್ನು ಇಷ್ಟಪಡುತ್ತಾನೆ ಕನ್ನಡದಲ್ಲಿ ಹೇಳ್ತೀವಿ ಹಿ ಲೈಕ್ಸ್ ಹರ್. ಇಂಗ್ಲಿಷ್ ಅಲ್ಲಿ ನೋಡಿ ಸಬ್ಜೆಕ್ಟ್ ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದು. ಅವನು ಅವಳನ್ನು ಇಷ್ಟಪಡುತ್ತಾನೆ ಕನ್ನಡದಲ್ಲಿ ಅವನು ಅವಳನ್ನ ಇಷ್ಟಪಡುತ್ತಾನೆ. ಹಾಗಾದ್ರೆ ನೋಡಿ ಅಬ್ಜೆಕ್ಟ್ ಮಧ್ಯದಲ್ಲಿ ಬರುತ್ತೆ, ಲಕ್ಷ ಕೊಡಿ. ಅವನು ಅವಳನ್ನ ಇಷ್ಟಪಡುತ್ತಾನೆ, ಮಧ್ಯದಲ್ಲಿ ಅಬ್ಜೆಕ್ಟ್ ಬರುತ್ತೆ. ಅದಕ್ಕೆ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಸ್ವಲ್ಪ ಟಫ್ ಆಗೋದು. ಇದೇ ವಾಕ್ಯ ನೀವು ನೋಡಿ, ಐ ವಾಶ್ ದೇರ್ ಕಾರ್. ನೋಡಿ ಐ ಸಬ್ಜೆಕ್ಟ್, ವಾಶ್ ಮೇನ್ ವರ್ಬು, ಅಬ್ಜೆಕ್ಟ್ ದೇರ್ ಪೊಸೆಸಿವ್ ಆಬ್ಜೆಕ್ಟ್ ಅಂತ ಇದೆ. ಇದನ್ನು ನೋಡಿ ಕನ್ನಡದಲ್ಲಿ ಬೇಕಾದ್ರೆ ನಾನು ಅವರ ಕಾರನ್ನು ತೊಳೆದೆ, ನಾನು ಅವರ ಕಾರನ್ನು ತೊಳೆದೆ. ಇದೇ ಸೂತ್ರ ನೋಡಿ ಸ್ನೇಹಿತರೆ, ನಮಗೆ ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ತುಂಬ ತೊಂದರೆ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ವರ್ಬ್ ಜಾಗದಲ್ಲಿ ಅಬ್ಜೆಕ್ಟ್ ಬಂದು ಕೂತ್ ಬಿಡುತ್ತೆ. ಅದಕ್ಕೆ ನಮಗೆ ಏನಾಗ್ಬಿಡುತ್ತೆ ಅಂದ್ರೆ ಕನ್ಫ್ಯೂಸ್ ಆಗತ್ತೆ. ಸರಿನಾ? ಬನ್ನಿ, ವರ್ಬ್ ಅಂದ್ರೇನು? ಕ್ರಿಯಾಪದ. ವರ್ಬ್ ಬಗ್ಗೆ ತಿಳ್ಕೊಂಡು ಹೋಗೋಣ ಸ್ನೇಹಿತರೆ, ಭಾಳ ಇಂಪಾರ್ಟೆಂಟು. ಲಕ್ಷ ಕೊಡಿ, ಇಡೀ ಇಂಗ್ಲಿಷ್ ಅಲ್ಲಿ ವರ್ಬೇ ನಮ್ಮನ್ನ ಕನ್ಫ್ಯೂಸ್ ಮಾಡಿಡೋದು. ಅದರ ಜೊತೆಗೆ 50% ಇಂಗ್ಲಿಷ್ ಅನ್ನ ಈಸಿ ಮಾಡಿಕೊಡೋದೇ ವರ್ಬ್. ನಾವು ಇಷ್ಟು ದಿನ ಮೇನ್ ವರ್ಬು, ಹೆಲ್ಪಿಂಗ್ ವರ್ಬ್ ಅಂತ ಕಲ್ಕೊಂಡ್ ಬಂದಿದ್ದೀವಿ, ಅದು ಬೇಸಿಕ್ಕು. ಇದು ಕೂಡ ನಾನು ಹೇಳ್ತಾ ಇರೋದು ಬೇಸಿಕ್ಕೆ. ಸ್ವಲ್ಪ ಇದರಲ್ಲಿ ಡಿವೈಡ್ ಮಾಡಿ ನೋಡ್ತೀವಿ ಯಾವ ತರ ಬರುತ್ತೆ ಏನು ಅಂತ, ಸ್ವಲ್ಪ ಗುರ್ತಾಗುತ್ತೆ ನಿಮಗೆ. ಲಕ್ಷ್ಮಿ, ವರ್ಬ್ ಅನ್ನ ಮುಖ್ಯವಾಗಿ ಎರಡು ರೀತಿ ಡಿವೈಡ್ ಮಾಡ್ತೀವಿ. ಫೈನೈಟ್ ವರ್ಬು, ನಾನ್ ಫೈನೈಟ್ ವರ್ಬು ಅಂತ. ಫೈನೈಟ್ ವರ್ಬ್ ಅಂದ್ರೆ ಟೆನ್ಸ್ ಪ್ರಕಾರ ಬದಲಾಗ್ಕೊಂತ ಹೋಗುತ್ತೆ. ನಾನ್ ಫೈನೈಟ್ ವರ್ಬ್ ಅಂದ್ರೆ ಟೆನ್ಸ್ ಪ್ರಕಾರ ಬದಲಾಗಲ್ಲ. ಇಲ್ಲಿ ನೋಡಿ, ಫೈನೈಟ್ ವರ್ಬ್ ಅಂದ್ರೆ ಟೆನ್ಸ್ ಪ್ರಕಾರ ಬದಲಾಗ್ಕೊಂತ ಹೋಗುತ್ತೆ. ನಾನ್ ಫೈನೈಟ್ ವರ್ಬ್ ಅಂದ್ರೆ ಟೆನ್ಸ್ ಪ್ರಕಾರ ಬದಲಾಗಲ್ಲ. ಇದು ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಡಿ. ಹಾಗಾದ್ರೆ ನಾನ್ ಫೈನೈಟ್ ವರ್ಬ್ ಅನ್ನ ಮೂರು ರೀತಿ ಡಿವೈಡ್ ಮಾಡ್ತೀವಿ. ಅದೇ ಜೀರಂಡು, ಪಾರ್ಟಿಸಿಪಲ್, ಇನ್ಫಿನೇಟಿವ್ ಅಂತ. ಜೀರಂಡು, ಪಾರ್ಟಿಸಿಪಲ್, ಇನ್ಫಿನೇಟಿವ್ ಅಂತ ಚೇಂಜ್ ಮಾಡಿ ಮೂರು ತರ ಮಾಡ್ಕೋತೀವಿ. ಈಗ ಮೂರು ರೀತಿ ಮಾಡ್ಕೊಂಡಿದೀವ, ಇಲ್ಲಿ ಸ್ಟಾಪ್ ಮಾಡೋಣ. ಈ ಕಡೆ ಬನ್ನಿ. ಫೈನೈಟ್ ವರ್ಬ್ ಅನ್ನ ಮತ್ತೆ ಎರಡು ರೀತಿ ಡಿವೈಡ್ ಮಾಡ್ತೀವಿ. ನೋಡಿ, ಹೆಲ್ಪಿಂಗ್ ವರ್ಬ್ ಇಲ್ಲಿ ಬರ್ದಿ ಸ್ವಲ್ಪ ಕಾಣುತ್ತೆ ನೋಡಿ ಲೈನು. ಫೈನೈಟ್ ವರ್ಬ್ ಅನ್ನ ಎರಡು ರೀತಿ ಡಿವೈಡ್ ಮಾಡ್ತೀವಿ. ಕಾಣ್ತಾ ಇದೆಯಾ? ಸರಿ. ಫೈನೈಟ್ ವರ್ಬ್ ಅನ್ನ ಎರಡು ರೀತಿ ಡಿವೈಡ್ ಮಾಡ್ತೀವಿ. ಹೆಲ್ಪಿಂಗ್ ವರ್ಬ್ ಇದೆ ನೋಡಿ ಸ್ನೇಹಿತರೆ, ಹೆಲ್ಪಿಂಗ್ ವರ್ಬ್, ಆಮೇಲೆ ಮೇನ್ ವರ್ಬ್ ಅಂತ ಡಿವೈಡ್ ಮಾಡ್ತೀವಿ. ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ ಅಂತ. ಇಲ್ಲಿ ನೋಡಿ, ಹೆಲ್ಪಿಂಗ್ ವರ್ಬ್ ಅನ್ನು ಕೂಡ ಯಾವ ರೀತಿ ಡಿವೈಡ್ ಮಾಡ್ತೀವಿ? ಪ್ರೈಮರಿ ಆಕ್ಸಿಲರಿ ವರ್ಬ್, ಮಾಡೆಲ್ ಆಕ್ಸಿಲರಿ ವರ್ಬ್ ಅಂತ. ನೋಡಿ ಸ್ನೇಹಿತರೆ, ಪ್ರೈಮರಿ ಆಕ್ಸಿಲರಿ ವರ್ಬ್, ಮಾಡೆಲ್ ಆಕ್ಸಿಲರಿ ವರ್ಬ್. ಪ್ರೈಮರಿ ಆಕ್ಸಿಲರಿ ವರ್ಬ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಯಾವಾಗ ಬರ್ತಾವ ಅಂದ್ರೆ ಡೂ, ಡಸ್, ಡಿಡ್, ಆಮ್, ಈಸ್, ಆರ್, ವಾಸ್, ವೇರ್, ಬೀನ್, ಬೀಯಿಂಗ್, ಹ್ಯಾವ್, ಹ್ಯಾಸ್, ಹ್ಯಾಡ್, ವಿಲ್, ಶಾಲ್, ಎಕ್ಸೆಟ್ರಾ ಅಂತ. ಈಗ ನಾನು ಹೇಳೋ ಇಂಪಾರ್ಟೆಂಟಾ, ಪ್ರೈಮರಿ ಆಕ್ಸಿಲರಿ ವರ್ಬ್ ವಾಕ್ಯದಲ್ಲಿ ಬಂದ್ರೆ ಟೆನ್ಸ್ ಅನ್ನ ಹೇಳಲಿಕ್ಕೆ ಬರುತ್ತೆ, ಆದ್ರೆ ಇವುಗಳ ಕನ್ನಡದಲ್ಲಿ ಅರ್ಥ ಇರಲ್ಲ. ಟೈಮ್ ಅನ್ನ ಹೇಳಲಿಕ್ಕೆ ಬರುತ್ತೆ. ಟೈಮು, ಸರ್ ವರ್ಬ್ ಅನ್ನ ಇಷ್ಟು ರೀತಿ ಯಾಕೆ ಡಿವೈಡ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರೆ, ನಾವು ವರ್ಬ್ ಅನ್ನ ಇಷ್ಟು ಯಾಕೆ ಡಿವೈಡ್ ಮಾಡ್ಕೊಂಡು ಕಲಿಬೇಕಂದ್ರೆ, ವರ್ಬ್ ಇಂದ ಫಾರ್ಮ್ ರೆಡಿ ಮಾಡ್ತೀವಿ. ಫಾರ್ಮ್ ಯಾಕೆ ಬೇಕಂದ್ರೆ ಟೆನ್ಸ್ ರೆಡಿ ಮಾಡ್ಲಿಕ್ಕೆ ಬೇಕು. ಏನೋ ಟೆನ್ಸ್ ರೆಡಿ ಮಾಡ್ಲಿಕ್ಕೆ ಬೇಕು. ಟೆನ್ಸ್ ಯಾಕೆ ಬೇಕಂದ್ರೆ ಟೈಮ್ ತಿಳ್ಕೊಳ್ಳಿಕ್ಕೆ ಬೇಕು. ಇದು ನೋಡಿ ಇಂಪಾರ್ಟೆಂಟ್ ಸ್ನೇಹಿತರೆ, ಫಾರ್ಮ್ ಬೇಕಾಗುತ್ತೆ. ವರ್ಬ್ ಅನ್ನ ಭಾಗಗಳಾಗಿ ಯಾಕೆ ಮಾಡ್ಕೊಂಡಿದ್ದೀವಿ ಅಂದ್ರೆ ಟೆನ್ಸ್ ಅಂತ ತಿಳ್ಕೊಳ್ಳಿಕ್ಕೆ ಮಾಡ್ಕೊಂಡಿದೀವ. ಟೆನ್ಸ್ ಯಾವ್ದು ಬೇಕಂದ್ರೆ ನಮಗೆ ಮುಖ್ಯವಾಗಿ ಟೈಮ್ ತಿಳ್ಕೊಳ್ಳಿಕ್ಕೆ ಬೇಕು. ಒಂದು ಭಾಷೆಯ ಮೂಲ ಉದ್ದೇಶನೇ ಇದಾಗಿರುತ್ತೆ, ಯಾವಾಗ ಎಲ್ಲಿ ಏನಾಯ್ತು ಅನ್ನೋದು ಇದನ್ನೇ ಹೇಳೋದಾಗಿರುತ್ತೆ. ಇದೇ ಇರಲಿಲ್ಲ ಅಂದ್ರೆ ಆ ಭಾಷೆಯ ಯೂಸೇ ಇಲ್ಲ, ಉಪಯೋಗನೇ ಇಲ್ಲ. ಯಾವಾಗ ಎಲ್ಲಿ ಏನಾಯ್ತು ಅನ್ನೋದು ತಿಳಿಸೋದೇ ಒಂದು ಭಾಷೆಯ ಮೂಲ ಉದ್ದೇಶ ಆಗಿರೋದ್ರಿಂದ ವರ್ಬ್ ಅನ್ನ ಇಷ್ಟು ರೀತಿ ಡಿವೈಡ್ ಯಾಕೆ ಮಾಡ್ಕೊಂಡಿದೀವಿ ಅಂದ್ರೆ ಫಾರ್ಮ್ ಮಾಡ್ಕೊಂಡಿದೀವಿ. ಈ ತರ V1, V2, V3 ಅಂತ ಇನ್ನು ಕಲಿತೀವಿ. ಟೆನ್ಸ್ ಫಾರ್ಮ್ ಯಾಕೆ ಮಾಡ್ಕೊಂಡಿದೀವಿ ಅಂದ್ರೆ ಟೆನ್ಸ್ ರೆಡಿ ಮಾಡ್ಲಿಕ್ಕೆ. ಟೆನ್ಸ್ ಯಾವ್ದಕ್ಕೆ ಬೇಕು ನಮಗೆ ಅಂದ್ರೆ ಟೈಮ್ ಅನ್ನ ತಿಳ್ಕೊಳ್ಳಿಕ್ಕೆ, ಆ ಘಟನೆ ಯಾವಾಗಾಯ್ತು, ಹೇಗಾಯ್ತು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಟೆನ್ಸ್ ಬೇಕು ಅಂತ.
ಹಾಗಾದ್ರೆ ಪ್ರೈಮರಿ ಆಕ್ಸಿಲರಿ ವರ್ಬ್ ಅಂತ ಹೆಲ್ಪಿಂಗ್ ವರ್ಬ್ ಅಲ್ಲಿ ಯಾವ ರೀತಿ ಡಿವೈಡ್ ಮಾಡ್ತೀವಿ? ಪ್ರೈಮರಿ ಆಕ್ಸಿಲರಿ ವರ್ಬ್, ಮಾಡೆಲ್ ಆಕ್ಸಿಲರಿ ವರ್ಬ್ ಅಂತ. ಸಾರಿ ಫ್ರೆಂಡ್ಸ್, ನೋ ಕೊರೋನಾ. ಪ್ರೈಮರಿ ಆಕ್ಸಿಲರಿ ವರ್ಬ್, ಮಾಡೆಲ್ ಆಕ್ಸಿಲರಿ ವರ್ಬ್. ಪ್ರೈಮರಿ ಆಕ್ಸಿಲರಿ ವರ್ಬ್ ಅನ್ನ ವಾಕ್ಯದಲ್ಲಿ ಬಂದ್ರೆ ಟೈಮ್ ಹೇಳಕ್ ಬರುತ್ತೆ, ಅವುಗಳಿಗೆ ತನ್ನದೇ ಆದ ಕನ್ನಡದಲ್ಲಿ ಅರ್ಥ ಇರಲ್ಲ. ಸರಿ, ಮಾಡೆಲ್ ಆಕ್ಸಿಲರಿ ವರ್ಬ್ ಹೆಲ್ಪಿಂಗ್ ವರ್ಬ್ ಜಾಗದಲ್ಲಿನೇ ಬರುತ್ತೆ ವಾಕ್ಯದಲ್ಲಿ, ಇವುಗಳಿಗೆ ತನ್ನದೇ ಆದ ಅರ್ಥಗಳನ್ನ ಹೊಂದಿರುತ್ತೆ. ಉದಾಹರಣೆಗೆ ಈಗ ನಾನು ಹೇಳ್ತೀನಿ, ಐ ಆಮ್ ಟೀಚಿಂಗ್. ನಾನು, ಆಮ್ ಏನು ಇಲ್ಲ, ಟೀಚಿಂಗ್ ಕಲಿಸುತ್ತಾ ಇದ್ದೇನೆ. ಐ ಆಮ್ ಟೀಚಿಂಗ್ ಇಂಗ್ಲಿಷ್, ನಾನು ಇಂಗ್ಲಿಷ್ ಅನ್ನು ಕಲಿಸುತ್ತಾ ಇದ್ದೇನೆ ಅಂತ. ಕಂಟಿನ್ಯೂ ಅನ್ನು ತೋರಿಸ್ಲಿಕ್ಕೆ ಯಾಮ್ ಅನ್ನ ಬಳಕೆ ಮಾಡಿದ್ದೀವಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ತೋರಿಸ್ಲಿಕ್ಕೆ ಯಾಮ್ ಅನ್ನು ಬಳಕೆ ಮಾಡಿದ್ದೀವಿ. ಹಾಗಾದ್ರೆ ಯಾಮದ ಅರ್ಥ ಏನು ಅಂತ ನೋಡಿದಾಗ ಯಾಮದ ಅರ್ಥ ಕನ್ನಡದಲ್ಲಿ ಬರಲ್ಲ, ಅದನ್ನ ಟೈಮ್ ಮತ್ತು ಟೆನ್ಸ್ ಹೇಳಲಿಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಹಾಗಾದ್ರೆ ಐ ಕ್ಯಾನ್ ಏಬಲ್ ಟು ಟೀಚ್ ಅಂತ ಹೇಳಿದ್ರೆ ಕ್ಯಾನ್ ಎಬಿಲಿಟಿ ತೋರಿಸ್ಲಿಕ್ಕೆ ಬಂತು, ಸಾಮರ್ಥ್ಯನ ತೋರಿಸ್ಲಿಕ್ಕೆ ಬಂತು. ಹಾಗಾದ್ರೆ ಮಾಡೆಲ್ಗೆ ಏನಿರುತ್ತೆ? ತನ್ನದೇ ಆದ ಅರ್ಥವನ್ನು ಹೊಂದಿರುತ್ತೆ. ಪ್ರೈಮರಿ ಆಕ್ಸಿಲರಿ ವರ್ಬ್ ಅನ್ನ ತನ್ನದೇ ಆದ ಅರ್ಥ ಹೊಂದಿರಲ್ಲ ಕನ್ನಡದಲ್ಲಿ. ಸರಿ, ಹಾಗಾದ್ರೆ ಹೆಲ್ಪಿಂಗ್ ವರ್ಬ್ ಅನ್ನ ಯಾವ ರೀತಿ ಡಿವೈಡ್ ಮಾಡಿದೀವಿ? ಪ್ರೈಮರಿ ಆಕ್ಸಿಲರಿ ವರ್ಬ್, ಮಾಡೆಲ್ ಆಕ್ಸಿಲರಿ ವರ್ಬ್. ಎದರಲ್ಲಿ ಬಂತು? ಫೈನೈಟ್ ವರ್ಬ್ ಅಲ್ಲಿ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್. ಈಗ ಸರಿನಾ? ಈಗ ಬನ್ನಿ ಮೇನ್ ವರ್ಬ್ ಕಡೆ ಬನ್ನಿ. ಮೇನ್ ವರ್ಬ್ ಅನ್ನ ಮತ್ತೆ ಯಾವ ರೀತಿ ಡಿವೈಡ್ ಮಾಡ್ತೀವಿ? ಆಕ್ಷನ್ ವರ್ಬ್, ಲಿಂಕಿಂಗ್ ವರ್ಬ್ ಅಂತ. ನೋಡಿ ಸ್ನೇಹಿತರೆ, ಮೇನ್ ವರ್ಬ್ ಅನ್ನ ಮತ್ತೆ ಯಾವ ರೀತಿ ಡಿವೈಡ್ ಮಾಡ್ತೀವಿ? ಆಕ್ಷನ್ ವರ್ಬ್, ಲಿಂಕಿಂಗ್ ವರ್ಬ್ ಅಂತ. ಆಕ್ಷನ್ ವರ್ಬ್ ಅಲ್ಲಿ ಮತ್ತೆ 4 ರೀತಿ ಡಿವೈಡ್ ಮಾಡ್ಕೊಂಡಿರ್ತೀವಿ. ಅದನ್ನೇ ಪ್ರೆಸೆಂಟ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಪ್ರೆಸೆಂಟ್ ವರ್ಬ್ ಅನ್ನೇ V1 ವರ್ಬ್ ಅಂತ ಕರೀತಾರೆ, ಪಾಸ್ಟ್ ವರ್ಬ್ ಅನ್ನೇ V2 ಅಂತ ಕರೀತಾರೆ, ಪಾಸ್ಟ್ ಪಾರ್ಟಿಸಿಪಲ್ ಅನ್ನೇ V3 ಅಂತಾರೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ಅನ್ನೇ V4 ಅಂತ ಕರೀತಾರೆ. ಇದು ಕರೆಯೋದಷ್ಟೇ. ಪ್ರೆಸೆಂಟ್ ವರ್ಬ್ ಅಂದ್ರೂ ಒಂದೇ, V1 ವರ್ಬ್ ಅಂದ್ರೂ ಒಂದೇ. ಮತ್ತೆ ಕೆಲವೊಬ್ರು V5 ವರ್ಬ್ ಅಂತಲೂ ಹೇಳ್ತಾರೆ. ಅದೇನು ತೊಂದರೆ ಇಲ್ಲ, ಕಲಿಸ್ಲಿಕ್ಕೆ ಅಂತ, ಅರ್ಥ ಮಾಡ್ಕೊಳ್ಲಿಕ್ಕೆ ಅಂತ, ಹುಡುಗರಿಗೆ ಅನುಕೂಲ ಆಗಲಿ ಅಂತ ಪದೇ ಪದೇ ಪ್ರೆಸೆಂಟ್ ವರ್ಬ್, ಪಾಸ್ಟ್ ವರ್ಬ್ ಅಂತ ಹೇಳಕ್ಕಾಗಲ್ಲ. ಇಲ್ಲಿ V1 ಬಳಸಿ, V2 ಬಳಸಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಸರಿ ಸ್ನೇಹಿತರೆ, ಆಕ್ಷನ್ ವರ್ಬ್ ಅನ್ನ, ಮೇನ್ ವರ್ಬ್ ಅನ್ನ ಮತ್ತೆ ಯಾವ ರೀತಿ ಡಿವೈಡ್ ಮಾಡ್ತೀವಿ? ಹೆಲ್ಪಿಂಗ್ ವರ್ಬ್ ಅನ್ನ ಯಾವ ರೀತಿ ಡಿವೈಡ್ ಮಾಡಿದೀವ? ಪ್ರೈಮರಿ ಆಕ್ಸಿಲರಿ ವರ್ಬ್, ಮಾಡೆಲ್ ಆಕ್ಸಿಲರಿ ವರ್ಬ್ ಅಂತ. ಅದೇ ತರ ಮೇನ್ ವರ್ಬ್ ಅನ್ನು ಕೂಡ ಯಾವ ರೀತಿ ಡಿವೈಡ್ ಮಾಡಿದೀವಿ? ಆಕ್ಷನ್ ವರ್ಬ್, ಲಿಂಕಿಂಗ್ ವರ್ಬ್ ಅಂತ. ಈಗ ಲಿಂಕಿಂಗ್ ವರ್ಬ್ ಕಡೆ ಲಕ್ಷ ಕೊಡಿ. ಮೇನ್ ವರ್ಬ್ ಅಲ್ಲಿನೇ ಲಿಂಕಿಂಗ್ ವರ್ಬ್ ಬರೋದಾ? ಮೇನ್ ವರ್ಬ್ ಅಲ್ಲಿನೇ ಲಿಂಕಿಂಗ್ ವರ್ಬ್ ಬರೋದು. ಲಿಂಕಿಂಗ್ ವರ್ಬ್ ನೋಡಿ, ಬಿ, ಆಮ್, ಈಸ್, ಆರ್, ವಾಸ್, ವೇರ್, ಬೀನ್ ಮುಂತಾದವು ಎಕ್ಸೆಟ್ರಾ ಅಂತಿದೆ. ಇಲ್ಲಿ ನೋಡಿ ಲಕ್ಷ ಕೊಡಿ, ಮೇನ್ ವರ್ಬ್ಗೆ ಕನ್ನಡದಲ್ಲಿ ಕಂಪಲ್ಸರಿ ಅರ್ಥ ಇದ್ದೇ ಇರುತ್ತೆ. ಮೇನ್ ವರ್ಬಿಗೆ ಕನ್ನಡದಲ್ಲಿ ಕಂಪಲ್ಸರಿ ಅರ್ಥ ಇದ್ದೇ ಇರುತ್ತೆ, ಅದನ್ನು ಲಕ್ಷ ಕೊಡಿ. ಹಾಗಾದ್ರೆ ಬಿ, ಆಮ್, ಈಸ್, ಆರ್ ಈಗಳ ಶಬ್ದಗಳ ಅರ್ಥ ಏನು ಅಂದ್ರೆ ಇರು ಅಥವಾ ಆಗಿರು. ವಾಸ್, ವೇರ್, ಬೀನ್ ಅಂದ್ರೆ ಆಗಿದ್ದೆ ಅಂತ ಅರ್ಥ. ನೋಟ್ ಮಾಡ್ಕೊಂಡ್ಬಿಡಿ. ಬಿ, ಆಮ್, ಈಸ್, ಆರ್ ಅಂದ್ರೆ ಇರು, ಆಗಿರು ಅಥವಾ ಆಗಿದ್ದೆ. ಈಗ ಉದಾಹರಣೆ ಕೊಡ್ತೀನಿ ನೋಡಿ. ಐ ಆಮ್ ಎ ಟೀಚರ್, ಯು ಆರ್ ಸ್ಟೂಡೆಂಟ್ಸ್. ಈಗ ಗೊತ್ತೈತಾ? ನೀವು ವಿದ್ಯಾರ್ಥಿಗಳು ಆಗಿರ್ತೀರಿ, ನಾನೊಬ್ಬ ಶಿಕ್ಷಕನಾಗಿರುತ್ತೇನೆ, ಆಗಿರುತ್ತೇನೆ ಬಂತ. ಇರು ಅಥವಾ ಆಗಿರು. ದಿಸ್ ಇಸ್ ಎ ವೈಟ್ ಬೋರ್ಡ್, ದಿಸ್ ಇಸ್ ಎ ವೈಟ್ ಬೋರ್ಡ್. ಈಸ್ ಬಂತ. ಹಾಗಾದ್ರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಕಲಿಸ್ತೀನಿ. ಒಂದೊಂದು ವಾಕ್ಯನು ಯಾವ ತರ ರೆಡಿ ಮಾಡ್ಬೇಕು ಅನ್ನೋದು ಕಲಿಸ್ತಾ ಇದ್ದೀನಿ. ಜಸ್ಟ್ ಈಗ ಏನು ತಿಳ್ಕೋಬೇಕು? ವರ್ಬ್ ಬಗ್ಗೆ, ಸರಿನಾ? ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ಕಲಿಸ್ತೀನಿ, ಏನು ತೊಂದರೆ ಇಲ್ಲ. ಹಾಗಾದ್ರೆ ನೋಡಿ, ಬಿ, ಆಮ್, ಈಸ್, ಆರ್ ಬಂತು. ಈಗ ಐ ಆಮ್ ಎ ಟೀಚರ್, ನಾನೊಬ್ಬ ಶಿಕ್ಷಕನಾಗಿರುತ್ತೇನೆ. ದಿಸ್ ಇಸ್ ಎ ವೈಟ್ ಬೋರ್ಡ್, ಇದು ಒಂದು ವೈಟ್ ಬೋರ್ಡ್ ಅಂತ, ಸರಿನಾ? ಈಸ್ ಬಂತು ಅಂದ್ರೆ ಅಲ್ಲಿನೋ ಆಗಿರುತ್ತದೆ, ಇದು ಒಂದು ವೈಟ್ ಬೋರ್ಡ್ ಆಗಿರುತ್ತದೆ, ನೀವು ವಿದ್ಯಾರ್ಥಿಗಳ ಆಗಿರುತ್ತೀರಿ. ವಾಸ್ ಬಂತಂದ್ರೆ ಐ ವಾಸ್ ಎ ಸ್ಟೂಡೆಂಟ್, ನಾನು ವಿದ್ಯಾರ್ಥಿ ಆದಾಗ. ಗೊತ್ತಾಗ್ತಾ ಇದೆಯಾ? ಆಗಿರು, ಇರು ಅಥವಾ ಆಗಿದ್ದೆ ಅಂತ. ಇಲ್ಲಿ ನೋಡಿ ಸ್ವಲ್ಪ ಲಕ್ಷ ಕೊಡಿ. ಮೇನ್ ವರ್ಬ್ ಅಲ್ಲಿನೇ ಲಿಂಕಿಂಗ್ ವರ್ಬ್ ಮತ್ತು ಆಕ್ಷನ್ ವರ್ಬ್ ಅನ್ನ ಡಿವೈಡ್ ಮಾಡ್ಕೊತೀವ. ಇಲ್ಲಿ ಸ್ವಲ್ಪ ಲಕ್ಷ ಕೊಡಿ. ಆಮ್, ಈಸ್, ಆರ್, ವಾಸ್, ವೇರ್ ಇಲ್ಲೇನು ಹೆಲ್ಪಿಂಗ್ ವರ್ಬ್ ಆಗಿ ಬರ್ತಾ ಇದ್ದಾವೆ. ಲಿಂಕಿಂಗ್ ವರ್ಬ್ ಅಲ್ಲಿ ಕೂಡ ಇವೇ ಶಬ್ದಗಳು ವಾಪಸ್ ಬರ್ತಾ ಇದ್ದಾವೆ. ಬಿ, ಆಮ್, ಈಸ್, ಆರ್, ವಾಸ್, ವೇರ್,
ಬೀನ್ ಅಂತ. ಇಲ್ಲೇನು ಕೂಡ ಅವೇ ಬರ್ತಾ ಇದ್ದಾವೆ, ಇಲ್ಲೇನು ಕೂಡ ಇವೇ ಬರ್ತಾ ಇದ್ದಾವೆ. ಇವೇ ಬಹಳಷ್ಟು ಕನ್ಫ್ಯೂಸ್ ಮಾಡೋದು. ಇವು ವಾಕ್ಯಗಳಲ್ಲಿ ಬಂದರೆ ಹೆಲ್ಪಿಂಗ್ ವರ್ಬ್ ಮಾತ್ರ ಮೇನ್ ವರ್ಬನ್ನು ಹೆಲ್ಪ್ ಮಾಡೋ ಕೆಲಸ ಅಷ್ಟೇ, ಇವುಗಳ ಅರ್ಥ ಇರಲ್ಲ. ಇವುಗಳು ಬಂದರೆ ಅರ್ಥ ಇರುತ್ತೆ. ಇವು ಬಹಳಷ್ಟು ಏನು ಮಾಡ್ಲಿಕ್ಕೆ ಬರ್ತಾವೆ ಅಂದರೆ ಸಬ್ಜೆಕ್ಟ್ ಮತ್ತು ಸಬ್ಜೆಕ್ಟ್ ಕಾಂಪ್ಲಿಮೆಂಟನ್ನು ಹೇಳಲಿಕ್ಕೆ ಬರುತ್ತೆ. ಸಬ್ಜೆಕ್ಟ್ ಮತ್ತು ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂದರೆ ಐ ಅಂದರೆ ಸಬ್ಜೆಕ್ಟು, ಐ ಆಮ್ ಎ ಟೀಚರ್. ಟೀಚರ್ ಏನಿದೆ ಇಲ್ಲಿ ಏನು ಅಂದರೆ ಸಬ್ಜೆಕ್ಟ್ ಕಾಂಪ್ಲಿಮೆಂಟು ಇದೆ. ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಅಂದರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಚಾಪ್ಟರಲ್ಲಿ ತಿಳ್ಕೊತೀವಿ. ಹಾಗಾದರೆ ಆಮ್ ಏನಾಯಿತು, ಇಲ್ಲಿ ಐ ಆಮ್ ಎ ಟೀಚರ್ ಅಂದ್ಕೊಳ್ಳಿ, ಇಲ್ಲಿ ಮೇನ್ ವರ್ಬ್ ಆಯಿತು. ಮೇನ್ ವರ್ಬಲ್ಲಿನೇ ಲಿಂಕಿಂಗ್ ವರ್ಬ್ ಆಗಿರೋದು ಐ ಆಮ್ ಎ ಟೀಚರ್, ಸರಿನಾ? ಈಗ ನೋಡಿ ಇದೇ ವಾಕ್ಯದಲ್ಲಿ ಮತ್ತೆ ಆಮ್ ಯೂಸ್ ಮಾಡ್ತೀನಿ. ಐ ಆಮ್ ಟೀಚಿಂಗ್ ಇಂಗ್ಲೀಷ್, ಐ ಆಮ್ ಟೀಚಿಂಗ್ ಇಂಗ್ಲೀಷ್. ಆಮ್ ಅಂತ ಇಲ್ಲಿ ಆಮ್ ಏನಾಯಿತು, ಹೆಲ್ಪಿಂಗ್ ವರ್ಬ್ ಆಯಿತು. ಯಾವ ಟೆನ್ಸ್ದ ಹೆಲ್ಪಿಂಗ್ ವರ್ಬ್ ಆಯಿತು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ದ ಹೆಲ್ಪಿಂಗ್ ವರ್ಬ್ ಆಯಿತು ಸ್ನೇಹಿತರೆ, ಸರಿನಾ? ಗೊತ್ತಾಗ್ತಾ ಇದೆ? ಹಾಂ ಸರಿ. ಲಿಂಕಿಂಗ್ ವರ್ಬ್ ಮತ್ತು ಬಿ, ಆಮ್, ಈಸ್, ಆರ್, ವಾಸ್, ವೇರ್, ಬೀನ್ ಇವೇ ಇಲ್ಲಿ ಬರ್ತವೆ, ಇವೇ ಇಲ್ಲಿ ಬರ್ತವೆ ಅಂತ, ಸರಿನಾ? ಸ್ವಲ್ಪ ಲಕ್ಷ ಕೊಡಿ. ಮೇನ್ ವರ್ಬ್ ಅಂದರೆ ಯಾವ ಥರ ಇರ್ತಾವೆ ಅಂದರೆ ಇವೇ 3 ಫಾರ್ಮ್ ಇರ್ತವೆ ಮೇನ್ ವರ್ಬಿಗೆ. ಮುಖ್ಯವಾಗಿ 4 ಫಾರ್ಮ್ ಇರ್ತವೆ. 3 ಫಾರ್ಮನ್ನು ಅತಿ ಹೆಚ್ಚಾಗಿ ನಾವು ಬಳಸೋದು. ಪರವಾಗಿಲ್ಲ, 4 ಫಾರ್ಮು ಅತಿ ಹೆಚ್ಚಾಗಿನೇ ಬಳಸ್ತೀವಿ ಎಲ್ಲ ಕಡೆನೂ. ಈಗ ನೋಡಿ, ಕಾಲ್, ಕಾಲ್ಡ್, ಕಾಲ್ಡ್, ಕಾಲಿಂಗ್, ವಾಕ್, 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 ವಾಕಿಂಗ್, ವಾಂಟ್, ವಾಂಟೆಡ್, ವಾಂಟೆಡ್, ಡ್ಯಾಶ್. ಕೆಲವೊಂದು ಶಬ್ದಗಳು ಕಂಟಿನ್ಯೂಸ್ ಫಾರ್ಮಲ್ಲಿ ಬರಲ್ಲ ಇಂಗ್ಲೀಷಲ್ಲಿ. ಹಾಗಾದರೆ ಹ್ಯಾವ್, ಹ್ಯಾಡ್, ಹ್ಯಾಡ್, ಡ್ಯಾಶ್. ಸಿಂಗ್, ಸ್ಯಾಂಗ್, ಸಂಗ್, ಸಿಂಗಿಂಗ್. ಗೋ, ವೆಂಟ್, ಗಾನ್, ಗೋಯಿಂಗ್. ಡೂ, ಡಿಡ್, ಡನ್, ಡೂಯಿಂಗ್ ಅಂತಿದೆ. ಈಗ ಸ್ವಲ್ಪ ಲಕ್ಷ ಕೊಡಿ ಸ್ನೇಹಿತರೆ. ಇಲ್ಲೇ ನೋಡಿ, ಡೂ, ಡಸ್, ಡಿಡ್ ಇವು ಕೂಡ ಹೆಲ್ಪಿಂಗ್ ವರ್ಬ್ ಜಾಗದಲ್ಲಿ ಬಂದಿದೆ. ಇದೇ ಶಬ್ದ ಮತ್ತೆ ಇಲ್ಲಿ ಬಂದಿದೆ ನೋಡಿ ಮೇನ್ ವರ್ಬ್ ಆಗಿ. ಡೂ, ಡಿಡ್, ಡನ್, ಡೂಯಿಂಗ್ ಅಂತ. ಡಿಕ್ಷನರಿಯಲ್ಲಿ V1 ಫಾರ್ಮ್ ಅನ್ನು ಮಾತ್ರ ಹುಡುಕಿದ್ರೆ ಸಿಗುತ್ತೆ. ಇವುಗಳು ಸಿಗಲ್ಲ ಕನ್ನಡದಲ್ಲಿ ಅರ್ಥ. ಇವುಗಳನ್ನು ನಾವೇ ತಿಳ್ಕೋಬೇಕು. ಈಗ ನೋಡಿ, ಕಾಲ್ ಅಂದರೆ ಕರೆ, ಕರೆ ಮಾಡೋದು. ಗೋ ಅಂದರೆ ಹೋಗು ಅಂತ ಅರ್ಥ. ಡೂ ಅಂದರೆ ಮಾಡು ಅಂತ ಸಿಗುತ್ತೆ. ಡಿಡ್ ಅಂದರೆ ಸಿಗಲ್ಲ, ಅದನ್ನ ನಾವೇ ಅರ್ಥ ಮಾಡ್ಕೋಬೇಕು. ಡಿಡ್ ಅಂದರೆ ಮಾಡಿದ ಅಂತ. ಈಗ ನೋಡಿ ಲಕ್ಷ ಕೊಡಿ, ಡೂ ಅನ್ನೋ ಶಬ್ದ ಇಲ್ಲೇನು ಬರ್ತಾ ಇದೆ, ಡೂ, ಡಸ್, ಡಿಡ್ ಅನ್ನೋ ಫಾರ್ಮಲ್ಲಿ. ಅದರ ಜೊತೆಗೆ ಹ್ಯಾವ್ ಅನ್ನೋ ಶಬ್ದನೂ ಕೂಡ ಇಲ್ಲಿ ಬಂದಿದೆ ನೋಡಿ. ಹ್ಯಾವ್, ಹ್ಯಾಡ್, ಹ್ಯಾಡ್ ಇಲ್ಲೇನು ಬಂದಿದೆ ನೋಡಿ. ಹ್ಯಾವ್, ಹ್ಯಾಸ್, ಹ್ಯಾಡ್. ಹೆಲ್ಪಿಂಗ್ ವರ್ಬ್ ಆಗಿ ಬಂದರೆ ಅರ್ಥ ಇರಲ್ಲ, ಮೇನ್ ವರ್ಬ್ ಆಗಿ ಬಂದರೆ ಕಂಪಲ್ಸರಿ ವಾಕ್ಯದಲ್ಲಿ ಅರ್ಥ ಇರುತ್ತೆ. ಈಗ ನೋಡಿ ಉದಾಹರಣೆಗೆ ಹ್ಯಾವ್ ಮುಖ್ಯವಾಗಿ 2 ರೀತಿಯ ಅರ್ಥದಲ್ಲಿ ಬಳಸ್ತೀವಿ. ಬಹಳಷ್ಟು ಅರ್ಥಗಳಿದ್ದಾವೆ, ಮುಖ್ಯವಾಗಿ 2 ರೀತಿಯ ಅರ್ಥದಲ್ಲಿ ಬರ್ತೀವಿ. ನೋಟ್ ಮಾಡ್ಕೊಂಡ್ಬಿಡಿ. ಹ್ಯಾವ್ ಅನ್ನ ಕನ್ನಡದಲ್ಲಿ ಸೇವಿಸು ಅಥವಾ ಹೊಂದಿರು ಈ 2 ಅರ್ಥದಲ್ಲಿ ಬಳಸ್ತೀವಿ ಅತಿ ಹೆಚ್ಚು. ಸೇವಿಸೋದು ಏನಾದರೂ ಅಥವಾ ಹೊಂದಿರು. ಈಗ ನೋಡ್ರಿ, ಐ ಹ್ಯಾವ್ ಎ ಪೆನ್, ಐ ಹ್ಯಾವ್ ಎ ಪೆನ್, ನಾನು ಒಂದು ಪೆನ್ನನ್ನು ಹೊಂದಿದ್ದೇನೆ. ಅರ್ಥ ಆಯ್ತಾ? ಈಗ ಇದೇ ವಾಕ್ಯನ ಇಲ್ಲಿ ಬಳಸ್ತೀನಿ ನೋಡಿ, ಈ ಹ್ಯಾವ್ ಅನ್ನ ಹೆಲ್ಪಿಂಗ್ ವರ್ಬ್ ಆಗಿ. ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್, ಐ ಹ್ಯಾವ್ ಕಂಪ್ಲೀಟೆಡ್ ಮೈ ವರ್ಕ್, ನಾನು ನನ್ನ ಕೆಲಸವನ್ನು ಮುಗಿಸಿದ್ದೇನೆ ಅಂದರೆ ಮುಗಿಸಿಬಿಟ್ಟಿದ್ದೇನೆ. ಪ್ರೆಸೆಂಟ್ ಪರ್ಫೆಕ್ಟ್, ಅಲ್ಲಿ ಹ್ಯಾವದ ಅರ್ಥ ಇಲ್ಲ. ಹಾಗಾದರೆ ಡೂ ಅನ್ನೋದು ಕನ್ನಡದಲ್ಲಿ ಮಾಡುವಂಥ ಅರ್ಥ. ಹಾಗಾದರೆ ಹೆಲ್ಪಿಂಗ್ ವರ್ಬಲ್ಲಿ ಡೂ ಅಂದರೆ ಅರ್ಥ ಅಲ್ಲ. ಐ ಆಮ್ ಡೂಯಿಂಗ್ ವರ್ಕ್, ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ. ಹಾಗಾದರೆ ಐ ಡು ನಾಟ್ ಡೂ ವರ್ಕ್, ಐ ಡು ನಾಟ್ ಡೂ ವರ್ಕ್, ಐ ಡು ನಾಟ್ ಡೂ ವರ್ಕ್, ಐ ಡೋಂಟ್ ಡೂ ವರ್ಕ್. ಹಾಗಾದ್ರೆ ಇಲ್ಲಿ ಡೂ ಏನಾಯ್ತು, ಒಂದು ಹೆಲ್ಪಿಂಗ್ ವರ್ಬ್ ಆಯ್ತು, ಇನ್ನೊಂದು ಡೂ ಏನಾಯ್ತು, ಮೇನ್ ವರ್ಬ್ ಆಯ್ತು. ಇವೇ ಶಬ್ದಗಳು ಏನು ಮಾಡ್ತಾವೆ ಅಂದರೆ ವಾಪಸ್ಸಾಗಿ ನಮಗೆ ಕನ್ಫ್ಯೂಸ್ ಮಾಡಿ ಇಡ್ತಾವೆ. ಹಾಗಾದ್ರೆ ಡೂ, ಡಸ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಬರುತ್ತೆ. ಆಮ್ ಈಸ್ ಆರ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರುತ್ತೆ. ಮೇನ್ ವರ್ಬು V4 ING ಫಾರ್ಮ್ ಅಲ್ಲಿ ಬರುತ್ತೆ. ಆಮೇಲೆ ಹ್ಯಾವ್ ಮತ್ತು ಹ್ಯಾಸ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬರುತ್ತೆ. ಬೀಯಿಂಗು ಎನಿ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರುತ್ತೆ. ಬೀನು ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬರುತ್ತೆ. ಇವು ಎಲ್ಲೆಲ್ಲಿ ಈ ಶಬ್ದಗಳು ಯಾವ್ಯಾವ ಟೆನ್ಸಿಗೆ ಎಲ್ಲೆಲ್ಲಿ ಬರುತ್ತೆ. ಆಮೇಲೆ ಮಾಡಲ್ ಚಾಪ್ಟರ್ದಲ್ಲಿ ಡೀಟೇಲ್ ಆಗಿ ಮಾಡಲ್ ಬಗ್ಗೆ ಕಲಿತೀವಿ. ಆಮೇಲೆ V1 ವರ್ಬನ್ನು ಎಲ್ಲಿ ಬಳಸಬೇಕು, V2 ವರ್ಬನ್ನು ಎಲ್ಲಿ ಬಳಸಬೇಕು, V3 ಎಲ್ಲಿ, V4 ಎಲ್ಲಿ ಅನ್ನೋದನ್ನು ನಾವು ಕರೆಕ್ಟಾಗಿ ಟೆನ್ಸ್ ಚಾಪ್ಟರ್ದಲ್ಲಿ ಕಲಿತೀವಿ. ಈಗ ಜಸ್ಟ್ ವರ್ಬನ್ನು ಯಾವ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀವಿ ಅಂತ ನೋಡೋದು. ಸ್ನೇಹಿತರೆ ಇಲ್ಲಿ ಗೊತ್ತಾಯ್ತಾ? ಮತ್ತೆ ಕೆಲವೊಂದು ಶಬ್ದಗಳಿದ್ದಾವೆ
ವರ್ಬ್ಸ್, ಶಬ್ದ ಹೇಳೋಕ್ಕಿಂತ ವರ್ಬ್ಸ್ ಕ್ರಿಯಾಪದ ಇದ್ದಾವೆ. ಆ ಕ್ರಿಯಾಪದಗಳು ಯಾವಂದ್ರೆ ಕಟ್ಟು, 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 ಕಟಿಂಗ್ ಅಂತಿದೆ. ಸೇಮ್ ಫಾರ್ಮ್ ವರ್ಬ್ ಅಂತ ಹೇಳ್ತೀವಿ ಇಂಥ ವರ್ಬ್ಗಳಿಗೆ. ಫುಡ್, 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 ಹಿಟ್, 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 ಕಟ್, 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 ಇಂಥ ಶಬ್ದಗಳು ಯಾವುವು? V1, V2, V3, V4 ಇಂಥವು ಸೇಮ್ ಇರೋ ಶಬ್ದಗಳನ್ನು ವಾಕ್ಯದಲ್ಲಿ ಬಂದರೆ ಯಾವ ಟೆನ್ಸ್ ಅಂತ ಕಂಡು ಹಿಡ್ಕೋಬೇಕು? ಅಲ್ಲಿ ಏನು ಮಾಡ್ತವೆ? ಹೆಲ್ಪಿಂಗ್ ವರ್ಬ್ ನಮಗೆ ಹೆಲ್ಪ್ ಮಾಡ್ತವೆ ಐಡೆಂಟಿಫೈ ಮಾಡಲಿಕ್ಕೆ. ಇಲ್ಲಿ ಸ್ವಲ್ಪ ಲಕ್ಷ್ಯ ಕೊಡಿ ಸ್ನೇಹಿತರೆ. ಇಲ್ಲಿ ಬಂದಿರುವಂಥ ಇವೇ ಅಷ್ಟೇನಾ ವರ್ಬ್ ಇಂಗ್ಲೀಷಲ್ಲಿ ಅಂದರೆ? ನಾನ್ ಲಿಮಿಟ್ ಇದೆ. ವರ್ಬಿಗೆ ಕೊನೆಯೇ ಇಲ್ಲ, ಆ್ಯಕ್ಷನ್ಗೆ ಕೊನೆಯೇ ಇಲ್ಲ. ಭಾಳಷ್ಟು ಶಬ್ದಗಳು ಸಿಗ್ತವೆ, ವರ್ಬ್ ಶಬ್ದಗಳು ಸಿಗ್ತವೆ. ಇಲ್ಲಿ ನಾವು ಲಕ್ಷ್ಯ ಕೊಡಬೇಕಾಗಿರೋದು ವರ್ಬನ್ನು ಎಷ್ಟು ರೀತಿ ಡಿವೈಡ್ ಮಾಡ್ಕೋತೀವಿ ಅಂತ, ಸರಿನಾ? ಹಾಗಾದರೆ ನೋಡಿ, ಯಾವ ಶಬ್ದ ಇಡಿಯಿಂದ ಕೊನೆಗೊಂಡಿರುತ್ತೆ, ಯಾವ ಶಬ್ದ ಇಡಿಯಿಂದ ಕೊನೆಗೊಂಡಿರುತ್ತೆ ಅಂಥ ಶಬ್ದಗಳನ್ನು, ಅಂಥ ಕ್ರಿಯಾಪದಗಳನ್ನು ಈ ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ ಅಥವಾ ವೀಕ್ ವರ್ಬ್ ಅಂತ ಕರಿತೀವಿ. ಇಡಿಯಿಂದ ಕೊನೆಗೊಂಡ ಶಬ್ದಗಳಿಗೆ ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ ಅಥವಾ ವೀಕ್ ವರ್ಬ್ ಅಂತ ಕರಿತೀವಿ. ಈಗ ನೋಡಿ, 3 ಫಾರ್ಮ್ ಚೇಂಜ್ ಇರುವಂಥ ಶಬ್ದಗಳು: ಗೋ, ವೆಂಟ್, ಗಾನ್, ಗೋಯಿಂಗ್, ಸಿಂಗ್, ಸ್ಯಾಂಗ್, ಸನ್, ಸಿಂಗಿಂಗ್, ಡೂ, ಡಿಡ್, ಡನ್, ಡೂಯಿಂಗ್. ಹಿಂಗೆ 3 ಫಾರ್ಮ್ ಚೇಂಜ್ ಆಗಿ ಬರ್ತಾವಲ್ಲ, ಇಂಥ ಶಬ್ದಗಳನ್ನು ನಾವೇನಂತ ಕರಿತೀವಿ? ಇರ್ರೆಗ್ಯುಲರ್ ವರ್ಬ್ ಅಂತ ಕರಿತೀವಿ. ಅಂಥ ವರ್ಬನ್ನು ಸ್ಟ್ರಾಂಗ್ ವರ್ಬ್ ಅಂತಲೂ ಕರಿತೀವಿ ಅಂತ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈಗ ನಮ್ಗೆ ಗೊತ್ತಾಯ್ತು. ಮತ್ತೆ ಕಟ್, ಕಟ್, ಕಟ್ ಇಂಥ ಶಬ್ದಗಳು ಇರ್ತಾವಲ್ಲ, ಇವುಗಳನ್ನೇ ಸೇಮ್ ವರ್ಬ್ ಅಂತ ಕರಿತೀವಿ. ಇಲ್ಲಿ ಬರುವಂಥ ವರ್ಬ್ಗಳನ್ನೇ ಮತ್ತೆ ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ, ಇಂಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ, ಡೈ ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ, ಮೊನೋ ಟ್ರಾನ್ಸಿಟಿವ್ ವರ್ಬ್ ಅಂತ ಕರಿತೀವಿ. ಅಂದರೆ ಯಾವ ವರ್ಬಿಗೆ ಅಬ್ಜೆಕ್ಟ್ ಇರುತ್ತೆ ಟ್ರಾನ್ಸಿಟಿವ್ ವರ್ಬ್, ಯಾವ ವರ್ಬಿಗೆ ಅಬ್ಜೆಕ್ಟ್ ಇರಲ್ಲ ಅದನ್ನ ಇಂಟ್ರಾನ್ಸಿಟಿವ್ ವರ್ಬ್ ಅಂತ. ಮುಂದೆ ಮತ್ತೆ ವರ್ಬ್, ಸೆಮಿ ವರ್ಬ್ ಚಾಪ್ಟರ್ದಲ್ಲಿ ಮತ್ತೆ ವರ್ಬ್ ಬಗ್ಗೆ ಇಲ್ಲೇ ಕಂಪ್ಲೀಟ್ ಆಗಲ್ಲ, ಇದ್ರ ಬಗ್ಗೆ ಮತ್ತೆ ಕಲಿತಾ ಹೋಗ್ತೀವಿ. ಆ ಚಾಪ್ಟರ್ದಲ್ಲಿ ಇಲ್ಲಿ ಗೊತ್ತಾಗುತ್ತೆ, ಸರಿನಾ ಸ್ನೇಹಿತರೆ? ಈಗ ನೋಡಿ, ಮುಖ್ಯವಾಗಿ ಫಸ್ಟ್ ಪಾಯಿಂಟಿಗೆ ಬನ್ನಿ. ವರ್ಬನ್ನು ಯಾವ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀವಿ? ಫೈನೈಟ್ ವರ್ಬು, ನಾನ್ ಫೈನೈಟ್ ವರ್ಬ್ ಅಂತ. ಈಗ ನಾನ್ ಫೈನೈಟ್ ವರ್ಬಲ್ಲಿ ಜೀರಂಡು, ಪಾರ್ಟಿಸಿಪಲ್, ಇನ್ಫಿನಿಟಿವ್ ಅಂತ ಬಂದಿದೆ. ಜೀರಂಡು ಏನಂದ್ರೆ ಇಲ್ಲಿ ಯಾವ ಶಬ್ದ ಬರುತ್ತೆ ಅಂದ್ರೆ, ಯಾವ ವರ್ಬ್ ಬರುತ್ತೆ ಅಂದ್ರೆ V4 ಬರುತ್ತೆ. V4 ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್. ಈ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಲ್ಲಿ ಬಂದಂತ ING ಫಾರ್ಮ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬರುತ್ತೆ ಸ್ನೇಹಿತರೆ, ವಾಕ್ಯದಲ್ಲಿ. ಆದ್ರೆ ಇವು ಏನಾಗ್ತಾವ ಅಂದ್ರೆ ಟೆನ್ಸ್ ಬದಲಾದಂಗೆ ಈ ಶಬ್ದಗಳು ಬದಲಾಗಲ್ಲ. ಯಾವುದೇ ಟೆನ್ಸ್ ಅಲ್ಲಿ ಇವು ಬಂದು ಸೇಮ್ ಫಾರ್ಮ್ ಅಲ್ಲಿ ಬರುತ್ತೆ. ಪಾರ್ಟಿಸಿಪಲ್ ಅನ್ನ ಎರಡು ರೀತಿ ಡಿವೈಡ್ ಮಾಡ್ಕೋತೀವಿ: ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಪಾರ್ಟಿಸಿಪಲ್ ಅಂತ. ಪಾಸ್ಟ್ ಪಾರ್ಟಿಸಿಪಲ್ ಯಾವ್ದು ಬರುತ್ತೆ? V3 ಬರುತ್ತೆ. ಪ್ರೆಸೆಂಟ್ ಪಾರ್ಟಿಸಿಪಲ್ V4 ಬರುತ್ತೆ. ನೋಡಿ ಸ್ನೇಹಿತರೆ, ಇವೇ ಶಬ್ದಗಳು ವಾಪಸ್ಸು ಮತ್ತೆ ಪಾರ್ಟಿಸಿಪಲ್ ಆಗಿ ಬರ್ತಾ ಇದ್ದಾವೆ, ಜೀರಂಡ್ ಆಗಿ ಬರ್ತಾ ಇದ್ದಾವೆ. ಮತ್ತೆ ಇನ್ಫಿನಿಟಿವ್ ಅಂದ್ರೆ ಪ್ರಿಪೋಸಿಷನ್ 2 ಅಂತ ಕೇಳಿದಿರಾ? ಪ್ರಿಪೋಸಿಷನ್ 2 ಜೊತೆಗೆ V1 ವರ್ಬ್ ಬಂದ್ರೆ ಪ್ಲಸ್ V1 ವರ್ಬ್ ಬಂದ್ರೆ ಇದಕ್ಕೆ ಏನಂತ ಕರಿತೀವಿ? ಇನ್ಫಿನಿಟಿವ್ ಅಂತ ಬೇಕು. ಈ ಉದಾಹರಣೆ ಕೊಡ್ತೀನಿ ನೋಡಿ. ಇನ್ಫಿನಿಟಿವ್ಗೆ ಐ ವಾಂಟ್ ಟು ಗೋ, ಐ ವಾಂಟ್ ಟು ಗೋ, ಐ ಸಬ್ಜೆಕ್ಟ್, ವಾಂಟ್ ಟು ಮೇನ್ ವರ್ಬು, ಟು ಗೋ ಏನಂದ್ರೆ ಇನ್ಫಿನಿಟಿವ್ ಅಂತ. ಇದ್ರ ಬಗ್ಗೆ ಡೀಟೇಲ್ ಆಗಿ ಕಲಿತೀವಿ. ಇವುಗಳನ್ನ ಟೆನ್ಸ್ ಅಲ್ಲಿ ಬಳಕೆ ಮಾಡೋದು ಟು ಜಡ್ ಗುರುತಾದಾಗ ಈ ಚಾಪ್ಟರ್ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸರಳ ಆಗುತ್ತೆ. ಇಲ್ಲಿ ನೋಡಿ, ಇಂಪಾರ್ಟೆಂಟ್, ಜೀರಂಡ್ ಅಂದ್ರೆ V4 ವರ್ಬ್ ಬರುತ್ತೆ. ಪಾರ್ಟಿಸಿಪಲ್ ಅಂದ್ರೆ V3 ಮತ್ತು V4, ಪ್ರೆಸೆಂಟ್ ಪಾರ್ಟಿಸಿಪಲ್, ಫಾಸ್ಟ್ ಪಾರ್ಟಿಸಿಪಲ್ ಅಂತ ಬರುತ್ತೆ. ಇನ್ಫಿನಿಟಿವ್ ಅಂದ್ರೆ 2 + V1 ಇಂಥ ಶಬ್ದಗಳು ಇರ್ತವೆ. ಅವುಗಳನ್ನು ಏನಂತ ಕರಿತೀವಿ? ಈ ಜೀರಂಡಿಗೆ, ಪಾರ್ಟಿಸಿಪಲ್ಗೆ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ ಮತ್ತಷ್ಟು ಕನ್ಫ್ಯೂಸ್ ಆಗ್ತೀರಾ. ನೆಕ್ಸ್ಟ್ ಕ್ಲಾಸಲ್ಲಿ ಇವುಗಳನ್ನು ಡೀಟೇಲ್ ಆಗಿ ಕಲಿತ ನಂತರ ನಮಗೆ ತಾನೇ ಇವುಗಳ ಬಗ್ಗೆ ಗುರುತಾಗುತ್ತೆ, ಸರಿನಾ? ಇವತ್ತು ನಾವು ವರ್ಬ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ವರ್ಬನ್ನು ಎಷ್ಟು ರೀತಿ ಡಿವೈಡ್ ಮಾಡ್ತೀವಿ ಅನ್ನೋದು ಇನ್ನೊಂದ್ಸಲ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಲಕ್ಷ್ಯ ಕೊಟ್ಟು ಕೇಳ್ಕೊಂಬಿಡಿ. ವರ್ಬನ್ನು ಎರಡು ರೀತಿ ಡಿವೈಡ್ ಮಾಡ್ತೀವಿ: ಫೈನೈಟ್ ವರ್ಬು, ನಾನ್ ಫೈನೈಟ್ ವರ್ಬು. ಫೈನೈಟ್ ವರ್ಬನ್ನು ಮತ್ತೆ ಎರಡು ರೀತಿ ಡಿವೈಡ್ ಮಾಡ್ತೀವಿ: ಹೆಲ್ಪಿಂಗ್ ವರ್ಬು, ಮೇನ್ ವರ್ಬ್ ಅಂತ. ಹೆಲ್ಪಿಂಗ್ ವರ್ಬನ್ನು ಮತ್ತೆ ಎರಡು ರೀತಿ ಡಿವೈಡ್ ಮಾಡ್ತೀವಿ: ಪ್ರೈಮರಿ ಆಕ್ಸಿಲರಿ ವರ್ಬು, ಮಾಡೆಲ್ ಆಕ್ಸಿಲರಿ ವರ್ಬ್ ಅಂತ. ಆಮೇಲೆ ಮೇನ್ ವರ್ಬನ್ನು ಮತ್ತೆ ಎರಡು ರೀತಿ ಡಿವೈಡ್ ಮಾಡ್ಕೋತೀವಿ: ಆಕ್ಷನ್ ವರ್ಬ್, ಲಿಂಕಿಂಗ್ ವರ್ಬ್ ಅಂತ. ಪ್ರೈಮರಿ ಆಕ್ಸಿಲರಿ ವರ್ಬು ಮೇನ್ ವರ್ಬನ್ನು ಅಷ್ಟೇ ಹೆಲ್ಪ್ ಮಾಡಕ್ಕೆ ಬರುತ್ತೆ, ಕನ್ನಡದಲ್ಲಿ ಅರ್ಥ ಇರಲ್ಲ. ಮಾಡೆಲ್ಗೆ ತನ್ನದೇ ಆದ ಅರ್ಥಗಳು ಇರುತ್ತವೆ. ಆಮೇಲೆ ಆಕ್ಷನ್ ವರ್ಬನ್ನು ಮತ್ತೆ 4 ರೀತಿ ಡಿವೈಡ್ ಮಾಡ್ತೀವಿ: ಪ್ರೆಸೆಂಟ್ ವರ್ಬ್, ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್,
ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ, ಅವುಗಳನ್ನೇ V1 V2 V3 V4 ಅಂತ. ಆಮೇಲೆ ಲಿಂಕಿಂಗ್ ವರ್ಬ್ ಏನು ಮಾಡ್ತಾವಂದ್ರೆ ಇವೇ ಆಮ್ ಈಸ್ ಆರ್ ವಾಸ್ ವೇರ್ ಇವೇ ಶಬ್ದಗಳು ಪ್ರೈಮರಿ ಹೆಲ್ಪಿಂಗ್ ವರ್ಬಲ್ಲಿ ಬಂದಿದ್ವಾ, ಇವೇ ಶಬ್ದಗಳು ಇಲ್ಲೇ ಬಂದಿರ್ತವೆ. ಆದರೆ ಮೇನ್ ವರ್ಬ್ ಆಗಿ ಕೆಲಸ ಮಾಡ್ತವೆ. ಅವಾಗ ಇವುಗಳ ಅರ್ಥ ಏನಿರುತ್ತೆ ಅಂದರೆ ಇರು ಅಥವಾ ಆಗಿರು ಅಥವಾ ಆಗಿದ್ದೆ ಅನ್ನೋದು ಅರ್ಥ ಇರುತ್ತೆ. ಸರಿನಾ? ಹಾಗಾದ್ರೆ ಮೇನ್ ವರ್ಬಲ್ಲಿ ಬಂದಿರುವಂಥ ಶಬ್ದಗಳು ಕೂಡ ಹೆಲ್ಪಿಂಗ್ ವರ್ಬ್ ಜಾಗದಲ್ಲಿ ಬರ್ತವೆ. ಉದಾಹರಣೆಗೆ ಡೂ ಬರುತ್ತೆ, ಡೂ ಕನ್ನಡದಲ್ಲಿ ಅರ್ಥ ಮಾಡುವಂತ ಇರುತ್ತೆ ಮೇನ್ ವರ್ಬ್ ಜಾಗದಲ್ಲಿ ಬಂದರೆ. ಆಮೇಲೆ ಹ್ಯಾವ್ ಶಬ್ದದ ಅರ್ಥನೂ ಕೂಡ ಹೊಂದಿರು ಅಥವಾ ಸೇವಿಸು ಅನ್ನೋದು ಶಬ್ದದ ಅರ್ಥ ಇರುತ್ತೆ. ಇದು ಇಂಪಾರ್ಟೆಂಟು. ಮೇನ್ ವರ್ಬ್ ಆಗಿ ಬಂದರೆ ಇವೇ ಶಬ್ದಗಳು ವಾಪಸ್ ಬರೋದ್ರಿಂದ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ನಾನ್ ಫೈನೈಟ್ ವರ್ಬು ಯಾವುದೇ ಟೆನ್ಸಲ್ಲಿ ಬಂದರೂ ಕೂಡ ಬದಲಾಗಲ್ಲ. ಹಾಗಾದರೆ ಜಿರಟ್ ಅಂದ್ರೆ ING ಫಾರ್ಮ್ V4 ಬರುತ್ತೆ, ಅಂದರೆ ಪ್ರೆಸೆಂಟ್ ಪಾರ್ಟಿಸಿಪಲು. ಪಾರ್ಟಿಸಿಪಲಲ್ಲಿ ಮತ್ತೆ ಎರಡು ರೀತಿ ಡಿವೈಡ್ ಮಾಡ್ಕೋತೀವಿ. ಪಾಸ್ಟ್ ಪಾರ್ಟಿಸಿಪಲು, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ V3 ಮತ್ತು V4 ವರ್ಬ್ಗಳು ಅಲ್ಲೇ ಬರ್ತವೆ. ಅವುಗಳು ಯೂಸನ್ನು ಮುಂದಿನ ಕ್ಲಾಸಲ್ಲಿ ತಿಳ್ಕೊತೀವಿ. ಇನ್ಫಿನಿಟಿವ್ ಅಂದರೆ 2 + V1 ಅಂದರೆ ಪ್ರಿಪೋಸಿಷನ್ 2 ಜೊತೆಗೆ V1 ಶಬ್ದಗಳು ಬಂದರೆ ಇವುಗಳನ್ನು ಏನು ಅಂದರೆ ಇನ್ಫಿನಿಟಿವ್ ಅಂತ ಕರಿತೀವಿ ಅಂತ. ಇದನ್ನು ಇಷ್ಟು ಡಿಟೇಲ್ ಆಗಿ ನಾವು ತಿಳ್ಕೊಂಡಿವಿ ಅಂದರೆ ಮುಂದಿನ ಕ್ಲಾಸಲ್ಲಿ ಇವು ಶಬ್ದಗಳು ಹೆಲ್ಪಿಂಗ್ ವರ್ಬ್ ಯಾವ ಟೆನ್ಸಲ್ಲಿ ಬರುತ್ತೆ, ಮೇನ್ ವರ್ಬ್ ಯಾವ ಟೆನ್ಸಲ್ಲಿ ಬರುತ್ತೆ, ಮಾಡಲ್ ಅಂತೂ ಮಾಡಲ್ ಚಾಪ್ಟರ್ದಲ್ಲಿ ಡೀಟೇಲ್ ಆಗಿ ಕಲಿತೀವಿ. ಇವೆಲ್ಲ ಕಲಿತ ನಂತರ ಮುಂದೊಂದು ದಿನ ನಾವು ಜೇರಂಟು ಪಾರ್ಟಿಸಿಪಲ್ ಇನ್ಫಿನಿಟಿವ್ ಚಾಪ್ಟರ್ನ ಹೇಳ್ಕೊಂಡು ಹೋದಾಗ ನಿಮ್ಮನ್ನು ತನ್ನಕ್ಕೆ ತಾನೇ ಅರ್ಥ ಆಗುತ್ತೆ. ಇಲ್ಲಾಂದರೆ ಇವು ING ಇರೋದು ಸೇಮ್ ನೋಡಿ, ಇಲ್ಲೇನು ING ಇದೆ, ಇಲ್ಲೇನು ING ಇದೆ, ಇಲ್ಲೇನು V3 ಬರುತ್ತೆ, ಎನಿ ಪರ್ಫೆಕ್ಟ್ ಟೆನ್ಸಲ್ಲಿನೂ V3 ಬರುತ್ತೆ, ಎನಿ ಕಂಟಿನ್ಯೂಸ್ ಟೆನ್ಸಲ್ಲಿನೂ ING ಬರುತ್ತೆ. ಭಾಳಷ್ಟು ಜನ ಪಾಸ್ಟ್ ಟೆನ್ಸಲ್ಲಿ V2 ಬರುತ್ತೆ ಅಂತ ಹೇಳ್ತಾರೆ. ಅತಿ ಹೆಚ್ಚಾಗಿ V2ಕ್ಕಿಂತ ಹೆಚ್ಚಾಗಿ V1 ಪಾಸ್ಟ್ ಟೆನ್ಸಲ್ಲಿ ಯೂಸ್ ಆಗೋದು ಮುಂದೆ 10th ಚಾಪ್ಟರ್ದಲ್ಲಿ ಕಲಿತೀವಿ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನಿಮ್ಗೆ ಏನಾದರೂ ಇಂಪಾರ್ಟೆಂಟ್ ಅನಿಸಿದರೆ, ಏನಾದರೂ ತಿಳಿಲಿಲ್ಲ ಅಂದರೆ ವಾಪಸ್ ಹೋಗಿ, ಎಲ್ಲಾದರೂ ಸ್ಪೀಡ್ ಆಗಿದ್ದರೆ ವಾಪಸ್ ಹೋಗಿ ವಿಡಿಯೋನ ಬ್ಯಾಕ್ ಮಾಡ್ಕೊಂಡು ನೋಡಿ. ಆಮೇಲೆ ಏನಾದರೂ ಇಂಪಾರ್ಟೆಂಟ್ ಅನಿಸಿದರೆ ಇದ್ರ ಬಗ್ಗೆ ನೋಟ್ ಮಾಡ್ಕೊಳ್ಳಿ. ಸರಿನಾ? ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ.